ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೇಸರಿ ಬಾತ್ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಕೇಸರಿ ಬಾತ್ನ ತುಂಬ ಚೆನ್ನಾಗಿರ್ತದೆ. ಕೇಸರಿ ಬಾತು ಕೇಸರಿ ಬಾತ್ ಮಾಡೋಣ. ಅದಕ್ಕೆ ಒಂದು ಕಡಾಯಿಗೆ ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಒಂದು 4 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಅಷ್ಟೇ ಪ್ರಮಾಣದಲ್ಲಿ ಎಣ್ಣೆನೂ ಸಹ ಸೇರಿಸ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ಳಿ. ನೋಡಿ, ರವೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸಕ್ಕರೆನ ಸೇರಿಸ್ಕೊಳ್ಳಿ. ರವೆ ಎಷ್ಟು ತೊಗೊಂಡಿದ್ವಿ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನೂ ಸೇರಿಸ್ಕೊಳ್ಳಿ. ಅರಿಶಿನ ಸೇರಿಸ್ಕೊಳ್ಳಿ. ಕಲರ್ಗೆ ನಾವು ಫುಡ್ ಕಲರ್ನ ಯಾವುದೂ ಬಳಸ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀವಿ. ಏಲಕ್ಕಿ ಪೌಡ್ರನ್ನ ಹಾಕಿ ನೋಡಿ, ಸಣ್ಣ ಉರಿಯಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡಿ. ನೋಡಿ, ನ್ಯಾಚುರಲ್ ಆಗಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅರಿಶಿನ ಪೌಡರ್ ಹಾಕಿದ್ದಕ್ಕೆ. ಬಿಸಿನೀರನ್ನ ಸೇರಿಸ್ಕೊಳ್ಳಿ. ಬಿಸಿನೀರು ರವೆ ಎಷ್ಟು ಹಾಕ್ಕೊಂಡಿದ್ವೋ ಅದರ 1 ಲೋಟಕ್ಕೆ ರವೆಗೆ 5 ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ತಗೊಳ್ಳಿ. ಬಾಯಲ್ಲಿ ಇಕ್ಕಿದ್ರೆ ಹಾಗೆ ಕರಗೋಗುತ್ತೆ, ಆ ರೀತಿ ಇರ್ತದೆ ಈ ಕೇಸರಿ ಬಾತು. ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಇದೆ.
ಇವಾಗ ಒಂದು 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಉರಿನ ಸಣ್ಣ ಮಾಡಿ ಇಟ್ಬಿಡೋಣ. ಅವಾಗ ಪರ್ಫೆಕ್ಟಾಗಿ ಕೇಸರಿಬಾತ್ ಬರ್ತದೆ. ನೋಡಿ ಇವಾಗ ಈ ರೀತಿ ಆಗಿದೆ ಕೇಸರಿಬಾತು. ಮೇಲೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿಬಾತ್ ಮಾತ್ರ, ತುಂಬ ಪರ್ಫೆಕ್ಟಾಗಿ ಬಂದಿದೆ. ಕೇಸರಿಬಾತು ರೆಡಿಯಾಗಿದೆ. ನೋಡಿ ಒಂಚೂರು ತಳ ಹಚ್ಕೊಳೋದಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.